ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಇಂದ್ರಾಣಿ. ನಾನು ಇವತ್ ನಿಮ್ಗೆ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಜಾಸ್ತಿ ಆಗಿದೆ ಅಂತ ತಿಳ್ಕೊಳಕ್ಕೆ ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ನ ಮಾಡಿಸ್ತೀವಿ. ಆದ್ರೆ ನಾವು ಟೆಸ್ಟ್ ಮಾಡಿಸ್ದೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ತಿಳ್ಕೊಳಕ್ಕೆ ಕೆಲವೊಂದು ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಲಕ್ಷಣಗಳು ಯಾವ್ದಪ್ಪ ಅಂತ ತಿಳ್ಕೊಂಡು ನಾವು ಮುನ್ನೆಚ್ಚರಿಕೆ ಕ್ರಮನ ವಹಿಸಿದ್ರೆ ನಮ್ಗೆ ಬರುವಂತಹ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕು ಇಂಥ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ನಮ್ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಜಾಸ್ತಿ ಆದಾಗ ಯಾವ್ಯಾವೆಲ್ಲ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತಪ್ಪ ಅಂತ ನಾನಿವತ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಆ ಲಕ್ಷಣಗಳು ಯಾವ್ದು ಅಂತ ತಿಳ್ಕೊಬಹುದು. ಮೊದಲನೇದಾಗಿ ಫೆಟಿಗ್ ಅಂದ್ರೆ ಸುಸ್ತಾಗೋದು. ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ ಜಾಸ್ತಿ ಸುಸ್ತಾಗೋದು, ದಣಿವಾಗೋದು ಆಗುತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ ನಮ್ಗೆ BP, ಶುಗರು, ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಫೆರಿಫೆರಲ್ ಆರ್ಟರಿ ಡಿಸೀಸು ಇದೆಲ್ಲ ಬರುತ್ತೆ. ಕೊಲೆಸ್ಟ್ರಾಲ್ ಸೈಲೆಂಟ್ ಕಿಲ್ಲರ್ ಇದ್ದಂತೆ ಅದು ನಿಧಾನವಾಗಿ ತನ್ನ ಎಫೆಕ್ಟ್ ನ ಶುರು ಮಾಡುತ್ತೆ. ಅಂದ್ರೆ ಸೈಲೆಂಟ್ ಆಗಿ ತನ್ನ ಎಫೆಕ್ಟ್ ನ ತೋರಿಸುತ್ತೆ. ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆವಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ನ ಮಾಡಿಸ್ಬೇಕು. ಆಗ ದೇಹದಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ನಮಗ್ ಗೊತ್ತಾಗುತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಆರ್ಟರೀಸ್ ಸ್ಟಿಫ್ ಆಗುತ್ತೆ. ಇದು ರಕ್ತನಾಳಗಳು ವಿಕಸಿತ ಆಗದಂತೆ, ಸಂಕುಚಿತ ಆಗದಂತೆ ತಡೆದು ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಸರಿಯಾಗಿ ಆಗದಂತೆ ಮಾಡುತ್ತೆ. ನೆಕ್ಸ್ಟ್ ನೆಕ್ ಪೈನ್ ಮತ್ತೆ ತಲೆನೋವು ಬರುವಂತದ್ದು. ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕತ್ ನೋವು ಬರೋದು, ತಲೆನೋವು ಬರೋದು, ಆಗಾಗ್ಗೆ ಭುಜದ ನೋವು ಬರೋದು ಆಗುತ್ತೆ. ಯಾಕೆ ಈಗ ಆಗುತ್ತಪ್ಪ ಅಂತಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ರಕ್ತ ಸಂಚಾರ ಸರಿಯಾಗಿ ಆಗದೆ ಆಗುವಂಥದ್ದು. ನೆಕ್ಸ್ಟ್ ಫ್ರೀಕ್ವೆಂಟ್ ಟಿಂಗ್ಲಿಂಗ್ ಅಂದ್ರೆ ನೀವು ಸುಮ್ನೆ ಕುಳಿತಿದ್ದಾಗ ಏನಾದ್ರೂ ಕೆಲಸ ಮಾಡುವಾಗ ಕೈ ಅಥವಾ ಕಾಲುಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತೆ. ಅಂದ್ರೆ ನೋವಿರಲ್ಲ, ಆದ್ರೆ ಆ ಜಾಗದಲ್ಲಿ ಪದೇ ಪದೇ ಒಡ್ಕೊಳ್ಳೋ ಅಂತದ್ದು ಬಿಟ್ಟು ಬಿಟ್ಟು ಆಗ್ತಾನೆ ಇರುತ್ತೆ. ಇದು ಏನಕ್ಕಪ್ಪ ಅಂದ್ರೆ ಇದು ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದರ ಲಕ್ಷಣ. ನೆಕ್ಸ್ಟ್ ಲಂಪ್ಸ್ ಇನ್ ದ ಬಾಡಿ ಅಂದ್ರೆ ದೇಹದ ಭಾಗಗಳಲ್ಲಿ ಸಣ್ಣ ಸಣ್ಣ ಗಂಟುಗಳಾಗುತ್ತೆ. ಆದ್ರೆ ಇದು ನೋವಿರಲ್ಲ, ಮುಟ್ಟಾಗ ರಬ್ಬರ್ ತರ ನಮ್ಗೆ ಫೀಲ್ ಆಗುತ್ತೆ. ಇದು ಸ್ವಲ್ಪ ದಿನ ದಪ್ಪ ಇರುತ್ತೆ, ಸ್ವಲ್ಪ ದಿನ ಸಣ್ಣ ಇರುತ್ತೆ. ಯಾಕಪ್ಪ ಅಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ BP ಜಾಸ್ತಿ ಆಗುವಂತದ್ದು. ಈಗ ನೀವು ರೆಗ್ಯುಲರ್ ಆಗಿ BP ಟ್ಯಾಬ್ಲೆಟ್ ತಗೋತಾ ಇರ್ತೀರಾ, ಡಯಟ್ ಅಲ್ಲಿ ಇರ್ತೀರಾ, ಯೋಗ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡ್ತೀರಾ, ಫುಡ್ ಎಲ್ಲ ಕಂಟ್ರೋಲ್ ಮಾಡ್ತೀರಾ, ಮತ್ತೆ ತೋರಿಸ್ಕೊಂಡು ಆಮೇಲೆ ಮಾತ್ರೆನೂ ಕೂಡ ಚೇಂಜ್ ಮಾಡ್ತೀರಾ. ಆದ್ರೂ BP ರೀಡಿಂಗು ಜಾಸ್ತಿನೇ ಇರುತ್ತೆ. ಯಾಕಪ್ಪ ಅಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಮ್ BP ಯಲ್ಲಿ ವೇರಿಯೇಷನ್ ಆಗುತ್ತೆ. ಇದು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದರ ಒಂದು ಲಕ್ಷಣ. ನೆಕ್ಸ್ಟ್ ಶಾರ್ಟ್ನೆಸ್ ಆಫ್ ಬ್ರೀತ್. ನಾವು ದೈನಂದಿನ ಚಟುವಟಿಕೆಗಳನ್ನ ಮಾಡುವಾಗ, ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುವಾಗ, ತುಂಬಾ ದೂರ ನಡೆದಾಗ ನಮ್ಗೆ ಸುಸ್ತಾಗೋದು, ಏದುಸಿರು ಬರೋದು ಇದು ಕಾಮನ್. ಆದ್ರೆ ನಾವು ಏನು ಕೆಲಸ ಮಾಡದೇ ಇದ್ರೂನು, ಯಾವುದೇ ರೀತಿಯಾದಂತಹ ಶ್ರಮ ವಹಿಸದನೆ ಕೆಲಸ ಮಾಡದೇ ಇದ್ರೂನು, ಸುಮ್ನೆ ಕೂತಿದ್ದಾಗ್ಲೂನು ನಮ್ಗೆ ಸುಸ್ತಾಗೋದು, ಏದುಸಿರು ಬರೋದು, 4 ಹೆಜ್ಜೆ ನಡೆದ್ರುನು ಏದುಸಿರು ಬರುವಂತದ್ದು ಆಗುತ್ತೆ. ಇದು ಏನಕ್ಕಾಗುತ್ತಪ್ಪ ಅಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕಾಣಿಸಿಕೊಳ್ಳುವಂತಹ ಒಂದು ಲಕ್ಷಣ ಇದಾಗಿರುತ್ತೆ. ನೆಕ್ಸ್ಟ್ ಚೆಸ್ಟ್ ಪೇನ್ ಅಂದ್ರೆ ಎದೆ ನೋವು. ಆವಾಗವಾಗ ಎದೆ ನೋವು ಬರೋದು, ಎದೆಯಲ್ಲಿ ಹಿಂಡಿದ ರೀತಿ ಆಗೋದು ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಆವಾಗ ಈ ಲಕ್ಷಣ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಡಿಪ್ರೆಷನ್ ಅಂಡ್ ಮೆಮೊರಿ ಲಾಸ್. ನಮ್ ಬ್ರೈನ್ಗೆ ರಕ್ತ ಸಂಚಾರ ಕಡಿಮೆ ಆದಾಗ ನಮ್ ಬ್ರೈನ್ ಫಂಕ್ಷನ್ಗೆ ಎಫೆಕ್ಟ್ ಆಗುತ್ತೆ. ಆಗ ಡಿಪ್ರೆಷನ್ ಆಗುತ್ತೆ, ಮತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಇದು ಹೆಂಗಸರಲ್ಲಿ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದರ ಒಂದು ಲಕ್ಷಣ. ನೆಕ್ಸ್ಟ್ ಕಣ್ಣು ಮಂಜಾಗೋದು, ಕಣ್ಣಲ್ಲಿ ನೀರ್ ಬರೋದು. ಇದು ಯಾಕಾಗುತ್ತಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ಪ್ಲಾಕ್ ಫಾರ್ಮೇಶನ್ ಕಾರ್ನಿಯ ಸುತ್ತ ಡೆಪಾಸಿಟ್ ಆಗುತ್ತೆ, ಮತ್ತೆ ರೆಟಿನಾಗೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಇದು ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದರ ಒಂದು ಲಕ್ಷಣ ಆಗಿರುತ್ತೆ. ಬ್ರೈನ್ ಫಾಗ್. ಬ್ರೈನ್ ನರಗಳಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಬ್ರೈನ್ ಫಾಗ್ ಆಗುತ್ತೆ. ನಾನು ಈಗಾಗ್ಲೇ ಬ್ರೈನ್ ಫಾಗ್ ಅಂದ್ರೆ ಏನು, ಅದರ ಲಕ್ಷಣಗಳೇನು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಸೋರ್ ಹ್ಯಾಂಡ್ಸ್ ಅಂಡ್ ಫೀಟ್. ಕೈ ಕಾಲುಗಳಿಗೆ
ಕೊಲೆಸ್ಟ್ರಾಲ್ ಫ್ಲಾಕ್ ಫಾರ್ಮೇಶನ್ ಡೆಪಾಸಿಟ್ ಆಗಿ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಆಗ ಕೈಕಾಲುಗಳು ನೋವು ಬರುವಂತದ್ದು, ಜೋಮ್ ಹಿಡಿದಂತೆ ಆಗೋದು ಆಗುತ್ತೆ. ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದರ ಒಂದು ಲಕ್ಷಣ. ನೆಕ್ಸ್ಟ್, ಹೃದಯ ಬಡಿತ ಜಾಸ್ತಿ ಆಗೋದು. ನೀವು ನಾರ್ಮಲ್ ಆಗಿ ಭಾರ ಎತ್ತುವಾಗ, ಮೆಟ್ಲು ಹತ್ತುವಾಗ, ಇಳಿಯುವಾಗ, ಜಾಸ್ತಿ ಸ್ಟೆನಸ್ ವರ್ಕ್ ಮಾಡುವಾಗ ಯಾವುದೇ ರೀತಿ ತೊಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಕಾಣಿಸ್ಕೊಳ್ಳಲ್ಲ. ಆದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ, ನನ್ ಮೇಲೆ ಹೇಳಿದ ಸಂದರ್ಭಗಳಲ್ಲಿ ನಿಮ್ ಹೃದಯ ಜಾಸ್ತಿ ಓಡ್ಕೊಳ್ಳುತ್ತೆ. ಯಾಕಪ್ಪ ಅಂದ್ರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಆಗ ನಮ್ಮ ಹೃದಯ ಜಾಸ್ತಿ ರಕ್ತನ ಪಂಪ್ ಮಾಡ್ಬೇಕಾಗುತ್ತೆ, ಹೃದಯ ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ. ಹಾಗಾಗಿ ನಮ್ಗೆ ಈ ಸಂದರ್ಭಗಳಲ್ಲಿ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಇದು ಕೂಡ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುವುದರ ಒಂದು ಲಕ್ಷಣ ಆಗಿರುತ್ತೆ. ನೆಕ್ಸ್ಟ್, ಫ್ಯಾಟಿ ಡೆಪಾಸಿಟ್ಸ್ ಇನ್ ಐಲೈನ್ಸ್, ಅಂದ್ರೆ ಕಣ್ಣಿನ ರೆಪ್ಪೆಗಳಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಕ್ಸಾಂಥಾಲಮಸ್ ಆಗುತ್ತೆ. ಇದು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದರ ಒಂದು ಲಕ್ಷಣ ಆಗಿರುತ್ತೆ. ನಿಮಿರುವಿಕೆ ತೊಂದ್ರೆ, ಅಂದ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗೆ ರಕ್ತ ಸಂಚಾರ ಸರಿಯಾಗಿ ಆಗದೆ ನಿಮಿರುವಿಕೆ ಸಮಸ್ಯೆ ಉಂಟಾಗುತ್ತೆ. ಇದು ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದರ ಒಂದು ಲಕ್ಷಣ ಆಗಿರುತ್ತೆ. ಕಾಲುಗಳ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಕಾಲು ಹಾಗೂ ತತ್ತಿ ಮಾಂಸಖಂಡಗಳಲ್ಲಿ ನೋವು ಬರೋದು, ಓಡಾಡುವಾಗ ಹಾಗೂ ಮಲಗಿದಾಗ ತತ್ತಿ ಮಾಂಸಖಂಡಗಳಲ್ಲಿ ಹಿಡಿದಂತೆ ಜಾಸ್ತಿ ನೋವು ಬರೋದು ಆಗುತ್ತೆ. ನೀವೊಂದು ಅಬ್ಸರ್ವ್ ಮಾಡಿ, ಮೊದಲೆಲ್ಲ ಕೂತಿದ್ದು ಹೇಳುವಾಗ ಈಸಿಯಾಗಿ ಎದ್ದೇಳ್ತಾ ಇರ್ತೀರ. ಅದೇ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಸೊಂಟ ಕಾಲುಗಳು ಹಿಡಿದುಕೊಂಡಂಗಾಗಿ ಎದ್ದೇಳೋದು ತುಂಬಾ ಕಷ್ಟ ಆಗುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಜಾಯಿಂಟ್ಗಳಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಉಂಟಾಗಿ ಜಾಯಿಂಟ್ ಪೈನ್ ಬರೋದು ಮತ್ತೆ ಗಟ್ಟಿಯಾದಂತೆ ಹಿಡಿದಂತೆ ಆಗೋದು ಆಗುತ್ತೆ. ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ನಮ್ಮ ದೇಹದಲ್ಲಿ ಏನಾದ್ರೂ ಗಾಯ ಆದಾಗ ರಕ್ತ ಸಂಚಾರ ಸರಿಯಾಗಿ ಆಗದೆ ಗಾಯವಾಸಿ ಆಗೋದು ತುಂಬಾ ನಿಧಾನ ಆಗುತ್ತೆ. ಇನ್ನು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದನ್ನ ಹೇಗೆ ನಿಯಂತ್ರಣಕ್ಕೆ ತರೋದು ಅಂತ ನಾನಿಲ್ಲಿ ಕೆಲವೊಂದು ಕ್ರಮಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಕ್ರಮನ ನೀವು ಅನುಸರಿಸಿದ್ದೆ ಆದ್ರೆ ಕೆಟ್ಟ ಕೊಲೆಸ್ಟ್ರಾಲ್ನ ನಿಮ್ಮ ದೇಹದಿಂದ ಹೊರಗೆ ಹಾಕ್ಬೋದು. ಮೊದಲನೇದಾಗಿ ವೆರಿ ಇಂಪಾರ್ಟೆಂಟು, ಆರೋಗ್ಯಕರ ಆಹಾರ ಕ್ರಮ. ನಾರಿನಂಶ ಇರುವಂತಹ ಆಹಾರಗಳು, ಓಟ್ಸು, ಬಾರ್ಲಿ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಮತ್ತೆ ಬೀನ್ಸ್ಗಳನ್ನ ಪ್ರತಿದಿನದ ಆಹಾರದಲ್ಲಿ ಸೇರಿಸಿ. ಇವು ಜೀರ್ಣಾಂಗದಲ್ಲಿ ಕೊಲೆಸ್ಟ್ರಾಲ್ ಹೀರಲ್ಪಡೋದನ್ನ ತಡೆಯುತ್ತವೆ. ಆಮೇಲೆ ಒಮೆಗಾ 3 ಕೊಬ್ಬಿನಾಮ್ಲಗಳು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಏನು ಹೇಳ್ತೀವಿ, ಅದು ಮೀನು, ಅಕ್ಸೆ ಬೀಜಗಳು, ಚಿಯಾ ಬೀಜಗಳು ಮತ್ತೆ ವಾಲ್ನಟ್ಸ್ಗಳನ್ನ ಸೇವಿಸಿ. ಇವು ಹೃದಯದ ಆರೋಗ್ಯಕ್ಕೆ ಮತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಕ್ಕೂ ಕೂಡ ಸಹಾಯ ಮಾಡ್ತವೆ. ಹಾಗೆ ಆರೋಗ್ಯಕರ ಕೊಬ್ಬುಗಳು, ಫ್ಯಾಟ್ ಅಂತ ಏನು ಹೇಳ್ತೀವಿ, ಅದು ಹೈಡ್ರೋಜನೀಕರಿಸಿದ ಎಣ್ಣೆಗಳು, ಡಾಲ್ಡಾ ಮತ್ತೆ ಕರಿದ ಪದಾರ್ಥಗಳನ್ನ ಸಂಪೂರ್ಣವಾಗಿ ಬಿಡಬೇಕಾಗುತ್ತೆ. ನೀವು ಮಾಡೋ ಅಡುಗೆಗೆ ಆಲಿವ್ ಎಣ್ಣೆ, ಕಡಲೆಕಾಯಿ ಎಣ್ಣೆ ಮತ್ತೆ ಸಾಸಿವೆ ಎಣ್ಣೆನ ಅದರಲ್ಲೂ ಮಿತವಾಗಿ ಬಳಸೋದ್ರೆ ಈ ಎಣ್ಣೆಗಳನ್ನ ಬಹಳ ಒಳ್ಳೆಯದು. ಹಾಗೆ ಸಕ್ಕರೆ ಮತ್ತೆ ಮೈದಾನ ಕಡಿಮೆ ಮಾಡಿ. ಸಿಹಿ ತಿಂಡಿಗಳು, ಕೂಲ್ ಡ್ರಿಂಕ್ಸು, ಬೇಕರಿ ಪದಾರ್ಥಗಳು ಮತ್ತೆ ಮೈದಾದಿಂದ ತಯಾರಿಸಿದ ಆಹಾರಗಳು ದೇಹದಲ್ಲಿ ಟ್ರೈಗ್ಲಿಸರೈಡ್ಗಳು ಕೆಟ್ಟ ಕೊಲೆಸ್ಟ್ರಾಲ್ನ ಹೆಚ್ಚಿಸ್ತವೆ. ಹಾಗಾಗಿ ಸಕ್ಕರೆ ಮತ್ತೆ ಮೈದಾನ ತೆಚ್ಚಿದ್ರೆ ಬಹಳ ಒಳ್ಳೆಯದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ದೈಹಿಕ ಚಟುವಟಿಕೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ವ್ಯಾಯಾಮ. ದಿನನಿತ್ಯದಲ್ಲಿ ವ್ಯಾಯಾಮನ ನೀವು ಮಾಡಲೇಬೇಕಾಗುತ್ತೆ. ಪ್ರತಿದಿನ ಕನಿಷ್ಠ 30 ರಿಂದ 45 ನಿಮಿಷಗಳ ಕಾಲ ವೇಗದ ನಡಿಗೆ ಅಂದ್ರೆ ಬ್ರಿಸ್ಕ್ ವಾಕಿಂಗ್ ಅಂತ ಏನು ಹೇಳ್ತೀವಿ, ಇದನ್ನ ಮಾಡೋದು ಬಹಳ ಒಳ್ಳೆಯದು. ಹಾಗೆ ಜಾಗಿಂಗು, ಈಜು, ಸ್ವಿಮ್ಮಿಂಗು ಮತ್ತೆ ಸೈಕ್ಲಿಂಗ್ ಮಾಡೋದು ಒಳ್ಳೆಯದು. ಹಾಗೆ ಯೋಗ ಮತ್ತೆ ಪ್ರಾಣಾಯಾಮ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಯೋಗ ಅಂದ್ರೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಯೋಗಾಸನದ ವಿಡಿಯೋನ ಹಾಕಿದ್ದೀನಿ. ಅದನ್ನು ಕೂಡ ನೀವು ನೋಡಿದ್ರೆ ಬಹಳ ಒಳ್ಳೆಯದು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗದೆ ಇರೋದಕ್ಕೆ ನಿದ್ರಾಹೀನತೆ ಮತ್ತೆ ಮಾನಸಿಕ ಒತ್ತಡನೂ ಕೂಡ ಕಾರಣ ಆಗ್ತವೆ. ಹಾಗಾಗಿ ಯೋಗಾಸನ ನೀವು ಮಾಡೋದ್ರಿಂದ ನಿದ್ರಾಹೀನತೆ ಮತ್ತೆ ಮಾನಸಿಕ ಒತ್ತಡಗಳನ್ನು ಕೂಡ ಕಡಿಮೆ ಮಾಡಿಕೊಂಡು ನಿಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಈ ಯೋಗದಲ್ಲಿ ಕಪಾಲ್ಭಾತಿ, ಅನುಲೋಮ ವಿಲೋಮ ಮತ್ತೆ ಸೂರ್ಯ ನಮಸ್ಕಾರದಂತಹ ಯೋಗಾಸನಗಳು ದೇಹದ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಿ ಕೊಬ್ಬು
ಕರಗಿಸಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ನೀವು ಯೋಗಾಸನ ಮಾಡಿದ್ರೂ ಕೂಡ ನಿಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ನೆಕ್ಸ್ಟು ಜೀವಿತ ಶೈಲಿಯ ಅಭ್ಯಾಸಗಳು, ಲೈಫ್ ಸ್ಟೈಲ್ ಹ್ಯಾಬಿಟ್ಸು. ಅಂದರೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸು ಇರ್ತವೆ. ಫಾರ್ ಎಕ್ಸಾಂಪಲು ಧೂಮಪಾನ ಮತ್ತು ಮದ್ಯಪಾನ, ಇವುಗಳನ್ನ ತ್ಯಜಿಸ್ಬೇಕಾಗುತ್ತೆ. ಧೂಮಪಾನ ರಕ್ತನಾಳಗಳನ್ನ ಹಾನಿಗೊಳಿಸೋದಲ್ಲದೆ ಒಳ್ಳೆ ಕೊಲೆಸ್ಟ್ರಾಲ್ ಮಟ್ಟನ ಕುಂಠಿತಗೊಳಿಸುತ್ತೆ. ಮತ್ತೆ ಮದ್ಯಪಾನ ಅಂದರೆ ಡ್ರಿಂಕಿಂಗ್ ಅಂತ ಏನು ಹೇಳ್ತೀವೋ ಅದು ಲಿವರ್ ಮತ್ತೆ ಹೃದಯದ ಮೇಲೆ ಕೆಟ್ಟ ಪರಿಣಾಮನ ಬೀರುತ್ತೆ. ನೆಕ್ಸ್ಟು ತೂಕ ನಿಯಂತ್ರಣ. ಅಂದರೆ ಅಧಿಕ ತೂಕ ಅಥವಾ ಸ್ಥೂಲಕಾಯನ್ನು ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾಗಕ್ಕೆ ಪ್ರಮುಖ ಕಾರಣ ಆಗಿರುತ್ತೆ. ದೇಹದ ತೂಕನ ನಿಮ್ಮ ಎತ್ತರಕ್ಕೆ ತಕ್ಕಂತೆ ಕಾಪಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಒತ್ತಡ ನಿರ್ವಹಣೆ, ನಾನು ಮೊದಲೇ ಹೇಳಿದೆ ನಿಮಗೆ, ಮಾನಸಿಕ ಒತ್ತಡವು ಹಾರ್ಮೋನುಗಳ ಅಸಮತೋಲನ ಉಂಟು ಮಾಡಿ ಕೊಲೆಸ್ಟ್ರಾಲ್ ಹೆಚ್ಚಾಗಕ್ಕೆ ಕಾರಣ ಆಗ್ಬೋದು. ಧ್ಯಾನ ಮತ್ತು ಸಾಕಷ್ಟು ನಿದ್ರೆ ಮಾಡೋದ್ರಿಂದ ನೀವು ಒತ್ತಡನ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ನಾನು ಅವಾಗಲೇ ನಿಮಗೆ ಹೇಳ್ದಂತೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಮೇಲೆ ನಾನು ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನಿಮಗೆ ಹೇಳಿದೆ. ಆ ಲಕ್ಷಣಗಳೇನಾದರೂ ನಿಮ್ಮ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು, ಹಾಗೆ ಸೂಕ್ತ ವೈದ್ಯಕೀಯ ಸಲಹೆ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿವತ್ತು ನಿಮ್ಗೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಾಗ ಏನೆಲ್ಲ ಬದಲಾವಣೆಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದನ್ನ ಗುರ್ತಿಟ್ಕೊಂಡು ಹೇಗೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಂಡು ಅದರಿಂದ ಬರುವಂತ ಕಾಯಿಲೆಯಿಂದ ಪಾರಾಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.